ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 6ನೆಯ ಶ್ಲೋಕ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತೋ ಶತ್ರುತ್ವೇ ವರ್ತೇತಾತ್ಮೇನ ಶತ್ರುವತ. ಒನ್ಸ್ ಓನ್ ಸೆಲ್ಫ್ ಈಸ್ ದ ಫ್ರೆಂಡ್ ಆಫ್ ದ ಸೋಲ್ ಬೈ whom the lower self, consisting of the mind, sense, and body, has been conquered, even so the very self of him who has not conquered his lower self behaves antagonistically like an enemy. ಮನುಷ್ಯನಿಗೆ ತನ್ನ ಮನಸ್ಸೇ ವೈರಿ, ತನ್ನ ಮನಸ್ಸೇ ಬಂಧು ಅನ್ನೋದನ್ನು ಹೇಳ್ತಾ ಇದೆ. ಯಾವಾಗ ತನ್ನ ಮನಸ್ಸು ವೈರಿಯಾಗುತ್ತದೆ, ಯಾವಾಗ ತನ್ನ ಮನಸ್ಸು ಬಂಧುವಾಗುತ್ತದೆ ಅನ್ನೋದು ಇಲ್ಲಿ ಮುಖ್ಯ. ಯಾವಾಗ ತಾನು ತನ್ನ ಆತ್ಮಜ್ಞಾನವನ್ನು ಹೊಂದಿಕೊಳ್ತಾನೋ, ತನ್ನ ವಿಚಾರವನ್ನು ತಾನು ಯಾವಾಗ ಅಳವಡಿಸಿಕೊಳ್ತಾನೋ ಆವಾಗ ತಾನು ತನಗೆ ಬಂಧುವಾಗಿ ರೂಪುಗೊಳ್ಳುತ್ತದೆ ತನ್ನ ಮನಸ್ಸು. ಮನಸ್ಸಿನಲ್ಲಿ ಇರತಕ್ಕಂಥ ಜ್ಞಾನ ಅವನನ್ನು ಆತ್ಮನನ್ನಾಗಿ ಮಾಡುತ್ತದೆ, ಅವನನ್ನು ಬ್ರಹ್ಮವನ್ನಾಗಿ ಮಾಡುತ್ತದೆ, ದೇವರನ್ನಾಗಿ ಮಾಡುತ್ತದೆ, ಉತ್ತಮ ವ್ಯಕ್ತಿಯನ್ನಾಗಿ ರೂಪುಗೊಳಿಸುತ್ತದೆ. ಆ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನ ಅವನನ್ನು ಸಂಪೂರ್ಣ ಧ್ವಂಸ ಮಾಡುತ್ತದೆ, ಅವನನ್ನು ನಾಶ ಮಾಡುತ್ತದೆ. ಆತನು ಮನುಷ್ಯನಾಗಿದ್ದರೂ ಕೂಡ ಮನುಷ್ಯ ರೂಪದಲ್ಲಿ ಇರ್ತಾನೆ ಹೊರತು ಆತನು ಮೃಗವಾಗಿ ಪರಿವರ್ತಿಸಿರುತ್ತಾನೆ. ಹಾಗಾಗಿ ಆತ್ಮನಃ ಅನ್ನುವಂಥ ಅರ್ಥಕ್ಕೆ ಇಲ್ಲಿ ಮನಸ್ಸು ಎಂಬ ಅರ್ಥವನ್ನು ಮಾಡಲಾಗಿದೆ. ತನ್ನ ಆತ್ಮ ಅನ್ನುವಂಥದ್ದು ತನ್ನ ಮನಸ್ಸೇ ತನಗೆ ವೈರಿಯಾಗಿ ತನ್ನನ್ನು ಅಧೋಪತನಕ್ಕೆ ತೆಗೆದುಕೊಂಡು ಹೋಗುತ್ತದೆ. ತನ್ನ ಮನಸ್ಸೇ ತನಗೆ ವೈರಿಯಾಗಿ ಪರಿವರ್ತಿಸಬೇಕು ಅಂತಂದರೆ ಯಾವ ರೀತಿಯಾಗಿ ತಾನು ಯೋಚನೆಯನ್ನು ಅಳವಡಿಸಿಕೊಂಡಿದ್ದಾನೆ ಅನ್ನೋದನ್ನು ನೋಡಬೇಕು. ಎಷ್ಟು ದೂರ ತನ್ನ ಆತ್ಮವನ್ನು ಉದ್ಧಾರ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಆತನು ಎಷ್ಟು ದೂರ ಆಗಿದ್ದಾನೆ. ತನ್ನನ್ನು ಉದ್ಧಾರ ಮಾಡಿಕೊಳ್ಳೋದಕ್ಕೆ ಇಷ್ಟೊಂದು ಈತನು ಹಿಂಸೆ ಪಡೋದಾಗಿದೆ. ತನ್ನನ್ನು ನಾಶ ಮಾಡಿಕೊಳ್ಳೋದಕ್ಕೆ ತನ್ನ ಮನಸ್ಸು ಕಾರಣ ಆಗಿದೆ ಅಂತಂದರೆ ಆ ಮನಸ್ಸಿನಲ್ಲಿ ಏನನ್ನಾದರೂ ಇವನು ತುಂಬಿಕೊಂಡಿದ್ದಾನೆ ಅನ್ನೋದನ್ನು ಯೋಚನೆ ಮಾಡಬೇಕು. ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಬೇಕಾದ್ರೆ ಆ ಮನಸ್ಸಿನಲ್ಲಿ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಮನಸ್ಸು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ದುಃಖವನ್ನು ಕೊಡುತ್ತದೆ. ಯಾಕೆ ಕೊಡುತ್ತದೆ ಅಂತಂದರೆ ಆ ಮನಸ್ಸಿನಲ್ಲಿ ವಿಚಾರಗಳು ಸಾತ್ವಿಕವಾಗಿರೋದಿಲ್ಲ. ಆ ಮನಸ್ಸಿನಲ್ಲಿ ವಿಚಾರಗಳು ಸಜ್ಜನಿಕೆಯ ವಿಷಯಗಳನ್ನು ತುಂಬಿಕೊಂಡಿರೋದಿಲ್ಲ. ಆ ಮನಸ್ಸಿನಲ್ಲಿ ವಿಚಾರಗಳು ಪಾಸಿಟಿವ್ ಆಗಿರೋದಿಲ್ಲ. ಆ ಮನಸ್ಸಿನಲ್ಲಿ ವಿಚಾರಗಳು ಯಾವಾಗಲೂ ಕೂಡ ಸತ್ವಭರಿತವಾಗಿಲ್ಲ. ಅವೆಲ್ಲವೂ ಏನು ಧ್ವಂಸಕಾರಿಗಳಾಗಿರ್ತಕ್ಕಂಥ ವಿನಾಶಕಾರಿಗಳಾಗಿರ್ತಕ್ಕಂಥ ವಿಚಾರಗಳನ್ನು ಹೊಂದಿರುತ್ತವೆ. ಅದರಲ್ಲಿ ಬಲಹೀನವಾಗಿರ್ತಕ್ಕಂಥ ವಿಷಯಗಳು, ದುರ್ಬಲವಾಗಿರ್ತಕ್ಕಂಥ ವಿಚಾರಗಳು ಇರುವುದರಿಂದ ಆ ಮನಸ್ಸು ಯಾವಾಗಲೂ ಕೂಡ ಅಧೋಮುಖವಾಗಿ ಹರಿಯುತ್ತದೆ. ಆ ಮನಸ್ಸು ಯಾವಾಗಲೂ ಕೂಡ ಚಂಚಲವನ್ನು ಹೊಂದಿರುತ್ತದೆ. ಆ ಮನಸ್ಸು ಕಲ್ಮಶವಾಗಿರುವುದರಿಂದ ಅದರಲ್ಲಿ ಬಲ ಬರೋದಿಲ್ಲ ಮತ್ತು ಅದು ಪ್ರಬಲತೆಯನ್ನು ಹೊಂದೋದಿಲ್ಲ. ಅಧ್ಯಾತ್ಮ ವಿಚಾರದಲ್ಲಿ ಅದು ಬರೋದಿಲ್ಲ. ಆತ್ಮಾನಾತ್ಮ ವಿಚಾರವನ್ನು ಅದು ಮಾಡೋದಿಲ್ಲ. ಯಾವಾಗ ಮನಸ್ಸು ಪ್ರಫುಲ್ಲವಾಗಿರುತ್ತದೆಯೋ, ಪ್ರಶಾಂತವಾಗಿರುತ್ತದೆಯೋ, ಸ್ವಸ್ಥವಾಗಿರುತ್ತದೆಯೋ ಆವಾಗ ಆ ಮನಸ್ಸು ಆತ್ಮವಿಚಾರವನ್ನು ಮಾಡಲು ಯುಕ್ತವಾಗುತ್ತದೆ. ಯಾವಾಗ ಬಹಿರ್ಮುಖವಾಗಿರ್ತಕ್ಕಂಥ ಪ್ರವೃತ್ತಿಗಳನ್ನು ನಿಲ್ಲಿಸುತ್ತದೆಯೋ ಆವಾಗ ಅಂತರಂಗದಲ್ಲಿರ್ತಕ್ಕಂಥ ಆತ್ಮವನ್ನು ಅದು ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತದೆ. ಮನುಷ್ಯನಿಗೆ ಹೊರಗಡೆ ಕೆಲಸಗಳು ಇಲ್ಲದೇ ಇದ್ದಾಗ ತನ್ನ ಮನೆಯ ಕೆಲಸಗಳನ್ನು ಹುಡುಕಿಕೊಂಡು ಹೇಗೆ ಮಾಡ್ತಾನೋ ಹಾಗೆ ಮನಸ್ಸಿಗೆ ಹೊರಗಡೆ ಇರತಕ್ಕಂಥ ಬಹಿರ್ಭೂತವಾಗಿರ್ತಕ್ಕಂಥ ಪ್ರಪಂಚದ ವಿಷಯಗಳ ಲೇಪ ಇಲ್ಲದೇ ಇದ್ದಾಗ ಆತನು ಅಂತರ್ಮುಖವಾಗಿರ್ತಕ್ಕಂಥ ಆತ್ಮವಿಚಾರವನ್ನು ಮಾಡಲು ಪ್ರಯುಕ್ತನಾಗುತ್ತಾನೆ. ಹಾಗಾಗಿ ತನ್ನ ಮನಸ್ಸನ್ನುವಂಥದ್ದು ತನಗೆ ವೈರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡುಬರುತ್ತದೆ. ನಾವು ಅವರು ವೈರಿ ಆದರು, ಇವರು ವೈರಿ ಆದರು, ಅವರು ತೊಂದರೆ ಕೊಟ್ಟರು, ಇವರು ತೊಂದರೆ ಕೊಟ್ಟರು, ಅವರಿಂದ ಹೀಗಾಯಿತು, ಇವರಿಂದ ಹೀಗಾಯಿತು ಅಂಥೇಳಿ ಇನ್ನೊಬ್ಬರ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡ್ತಾ ಇರ್ತೇವೆ. ಅದನ್ನು ಭಗವದ್ಗೀತೆ ತಳ್ಳಿ ಹಾಕ್ತಾ ಇದೆ. ಏನೋ ನಿನ್ನನ್ನು ನೀನು ಉದ್ಧಾರ ಮಾಡಿಕೊಳ್ಳೋದಕ್ಕೆ ನಿನ್ನ ಮನಸ್ಸೇ ನಿನಗೆ ಕಾರಣವಾಗಿರುತ್ತದೆ. ನಿನ್ನ ಮನಸ್ಸಿನಲ್ಲಿ ಇರತಕ್ಕಂಥ ಶಕ್ತಿ ಅಗೋಚರವಾಗಿರುವಂಥದ್ದಿದೆ. ಆ ಮನಸ್ಸನ್ನು ಸದೃಢವಾಗಿ ಸಕಾರಾತ್ಮಕವಾಗಿ ಬಳಸಿಕೊಂಡದ್ದಾದರೆ ಆ ಮನಸ್ಸು ನಿನಗೆ ದೇವರಾಗಿ ಕಾಪಾಡುತ್ತದೆ, ಗುರುವಾಗಿ ಕಾಪಾಡುತ್ತದೆ, ಬಂಧುವಾಗಿ ಕಾಪಾಡುತ್ತದೆ, ನಿನ್ನ ಹಿತೈಷಿಯಾಗಿ ಕಾಪಾಡುತ್ತದೆ. ಆ ಮನಸ್ಸಿಗೆ ನೀನು ಸಕಾರಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ಕೊಡದೇ ಹೋದಾಗ ಆ ಮನಸ್ಸು ನಿನ್ನನ್ನು ಅಧೋಮುಖವಾಗಿ ವೈರಿಯಾಗಿ ಕಾಡಿ ನಿನ್ನನ್ನು ಧ್ವಂಸ ಮಾಡುತ್ತದೆ. ಆದ್ದರಿಂದ
ಮನಸ್ಸನ್ನುವಂಥದ್ದು ತನಗೆ ಬಂಧು, ಮನಸ್ಸನ್ನುವಂಥದ್ದು ತನಗೆ ವೈರಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಬಹಳ ಸ್ವಚ್ಛವಾಗಿ ಹೇಳಲಾಗಿದೆ. ಹರಿ ಓಂ ತತ್ಸತ್.